ನಾನೊಂದು ತೀರ ನೀನೊಂದು ತೀರ. ಇದು ಈಗ ಪವಿತ್ರ ಗೌಡ ಮತ್ತು ದರ್ಶನ್ ಹಾಡಾಡ್ಕೊಂಡು ಕೂತ್ಕೊಂಡಿದ್ದಂಥ ಪರಿಸ್ಥಿತಿ. ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಹಿನ್ನೆಲೆಯಲ್ಲಿ ಈಗ ಇಬ್ರು ಕೂಡ ಒಂದು ಹಾಡಾಡ್ತಾ ಇದ್ದಾರೆ. ಜೈಲಿನಲ್ಲಿ ಪವಿತ್ರ ಗೌಡಗೆ ಈಗ ಟೆನ್ಷನ್ ಮೇಲೆ ಟೆನ್ಷನ್. ಸೊ ಪವಿತ್ರ ಗೌಡ ದರ್ಶನ್ ದೂರ ದೂರ ದೂರ. ಸೊ ಜೈಲಿನಲ್ಲಿ ದರ್ಶನ್ ಪವಿತ್ರ ಭೇಟಿ ಆಗ್ತಾ ಇದ್ರು ಅನ್ನುವಂಥ ಆರೋಪ ಇತ್ತಲ್ಲಿ. ಸೊ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ್ರೆ ಸಂಪರ್ಕ ಸಿಗಲ್ಲ ಅನ್ನುವಂಥ ಆತಂಕ ಈಗ ಅವರನ್ನ ಕಾಡ್ತಾ ಇದೆ. ಪವಿತ್ರ ಗೌಡಗೆ ಮುಂದೆ ಕಾನೂನು ಹೋರಾಟ ಹೇಗೆ ಅನ್ನುವಂಥ ಚಿಂತೆ ಇದೆ. ಸೊ ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಹಿನ್ನೆಲೆಯಲ್ಲಿ ಈಗ ಒಂದು ರೀತಿಯಾಗಿ ಟೆನ್ಷನ್ ಅಂತಿದ್ದಾರೆ. ಟೆನ್ಷನ್ ಏನಿಲ್ಲ, ಈಗ ಕೆಲವು ಸಂದರ್ಭಗಳಲ್ಲಿ ಮೂವಿಗಳಲ್ಲಿ ನೋಡಿರ್ತೀರಲ್ವಾ, ಆ ಹಾಡು ಬಂದಿದ್ದೆ ಹೆಂಗೆ, ನಾನೊಂದು ತೀರ ನೀನೊಂದು ತೀರ ಅಂತ ಹೇಳಿ. ಸೊ ಹಾಗೆ ಇವರಿಬ್ಬರದು ಈಗ ಪರಿಸ್ಥಿತಿ ಮುಂದೆ ಮತ್ತೆ ಒಂದಾಗಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಕಾನೂನು ಹೋರಾಟದ ಮೂಲಕವಾಗಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಅವರೊಂದು ಕಡೆಗೆ ಇವರೊಂದು ಕಡೆಗೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಸಾಮಾನ್ಯವಾಗಿ ಇಂಥ ಪ್ರಕರಣಗಳು ತುಂಬ ರೇರ್ ಆ್ಯಂಡ್ ರೇರೆಸ್ಟ್ ಆಗಿ ಸಿಗುತ್ತೆ. ಅದು ಫಿಲ್ಮ್ಗಳಲ್ಲಿ ಮಾತ್ರ ಸಿಗುತ್ತೆ. ಆಚೆ ನಿಜ ಜೀವನದಲ್ಲಿ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಜನಸಾಮಾನ್ಯರಿಗೆ ಗೊತ್ತಾಗೋ ರೀತಿಯಲ್ಲಿ. ಬಟ್ ಈಗ ಆ ಹಾಡು ನೆನಪಾಗ್ತಾ ಇದೆಯಾ ಅಂತ ಇವರಿಬ್ಬರಿಗೂ ಕೂಡ, ನಾನೊಂದು ತೀರ ನೀನೊಂದು ತೀರ ಅಂತೇಳಿ. ಕಾರಣ ಅವ್ರು ಫಿಲ್ಮ್ ಇಂಡಸ್ಟ್ರಿ ಅವರಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಅರುಣ್, ಖಂಡಿತವಾಗೂ ಈಗಾಗಲೇ ಪವಿತ್ರ ಗೌಡಗೆ ನಿನ್ನೆಯಿಂದನೂ ಸಹ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಿರೋಂಥದ್ದು. ಯಾರ ಜೊತೆನೂ ಮಾತಾಡದೆ ಮೌನಕ್ಕೆ ಶರಣಾಗಿದ್ದಾಳೆ. ನಿನ್ನೆ ಪರತ್ನಗರ ಜೈಲಿಗೆ ಪವಿತ್ರ ಗೌಡ ಪೋಷಕರು ಭೇಟಿಗಾಗಿ ಬರ್ತಾರೆ, ಅವರನ್ನು ಸಹ ಭೇಟಿ ಮಾಡದೆ ವಾಪಸ್ ಕಳಿಸಿರುತ್ತದೆ. ಅಂದರೆ ಅವರ ತಾಯಿ ಹಣ್ಣನ್ನು ತೆಗೆದುಕೊಂಡು ಮಗಳಿಗೋಸ್ಕರ ಕೊಟ್ಟು ಹೋಗ್ಬೇಕು ಅಂತೇಳಿ ಸುಮಾರು 1 ಗಂಟೆ ವೆಯ್ಟ್ ಮಾಡ್ತಾರೆ. ಆದರೆ ಪವಿತ್ರ ಗೌಡ ಭೇಟಿಗೆ ನಿರಾಕರಣೆ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಒಂದೊಂದು ಕಡೆಗೆ ದರ್ಶನ್ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇರೋದು ಪವಿತ್ರ ಗೌಡಿಗೆ ತಡ್ಕೊಳಕ್ಕಾಗ್ತಿಲ್ಲ. ಯಾಕಂದರೆ ಕಾನೂನು ಹೋರಾಟಕ್ಕೆ ಆಗ್ಬೋದು ಅಥವಾ ದರ್ಶನ್ ಶಾಶ್ವತವಾಗಿ ನನ್ನಿಂದ ದೂರ ಆಗ್ತಾನ ಅನ್ನೋ ಆತಂಕ ಪ್ರಾರಂಭ ಆಗಿದೆ. ಮುಂದೆ ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು, ಅಥವಾ ದರ್ಶನ್ ನಮ್ಮನ್ನ ಸಂಪೂರ್ಣವಾಗಿ ಕೈ ಬಿಟ್ಟು ಹೋಗ್ತಾರಾ ಇಲ್ಲಿಂದ ಇಲ್ಲಿ. ಯಾಕಂದರೆ ಪರಪ್ನಗರ ಜೈಲಿಗೆ ಬಂದಾಗ ಆಸ್ಪತ್ರೆಯಲ್ಲಿ ಎರಡು ಬಾರಿ ಭೇಟಿ ಆಗಿದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಈಗ ಪವಿತ್ರ ಗೌಡಗೆ ಫುಲ್ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಿದೆ. ಮತ್ತು ದರ್ಶನ್ ಮತ್ತು ಪವಿತ್ರ ಗೌಡ ದೂರ ದೂರ ಆಗ್ತಾ ಇದ್ದಾರೆ. ಯಾಕಂದರೆ 300ಕ್ಕೂ ಹೆಚ್ಚು ಕಿಲೋಮೀಟರ್ ಈಗ ದರ್ಶನ್ ಆಚೆ ಹೋಗ್ತಾರೆ. ಪರಪ್ನಗರದಲ್ಲಿ ಒಂಟಿಯಾಗಿ ಪವಿತ್ರ ಗೌಡ ಇರಬೇಕಾದಂಥ ಪರಿಸ್ಥಿತಿ. ಜೊತೆಗೆ ಏನಂತಂದರೆ ಫ್ಯಾಮಿಲಿಯವರು ಬಂದಾಗ ದರ್ಶನ್ ಅಥವಾ ಅವರ ಸ್ನೇಹಿತರ ಬಳಿ ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡು ಪವಿತ್ರ ಗೌಡಗೆ ತಲುಪಿಸ್ತಾ ಇದ್ರು. ಆದರೆ ಇದು ಯಾವುದಕ್ಕೂ ಸಹ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಪವಿತ್ರ ಗೌಡ ಈಗ ಜೈಲಿನಲ್ಲಿ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿ ಕುಳಿತಿರುವಂಥದ್ದು. ಯಾಕಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಇರೋದ್ರಿಂದ ಇಬ್ಬರಿಗೂ ಸಹ ಒಂದಷ್ಟು ನಂಟಿತ್ತು. ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಮಾಡೋದಕ್ಕೆ ಪವಿತ್ರ ಗೌಡನೇ ಏನು ಕಾರಣ ಅಂತೇಳಿ ಈಗ ಹೇಳ್ತಾರಂಥದ್ದು. ಹಾಗಾಗಿ ಈ ಒಂದು ವಿಚಾರವಾಗಿ ಈಗ ಇಬ್ಬರು ಸಹ ದೂರ ಆಗ್ತಾ ಇರೋಂಥದ್ದು. ಅರುಣ್.